ವೆಲ್ಕಮ್ ಬ್ಯಾಕ್ ಟು ಮಾನಸಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಾನಸ ಆ್ಯಂಡ್ ನಾವಿವತ್ತು ನಾನಿವತ್ತು ಹಾಸನ್ಗೆ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಲ್ಲಿದ್ದೀನಿ ನಾನು. ಆ್ಯಂಡ್ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ಇವತ್ತು ಜಂಬೂ ಮನೆ ಗೃಹ ಪ್ರವೇಶ ಇದೆ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಹಾಸನ್ಗೆ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಸೊ ನನ್ನ ಟ್ರೈನ್ ಜರ್ನಿ ಹೇಗಿರುತ್ತೆ, ಜಂಬೂ ಮನೆ ಗೃಹ ಪ್ರವೇಶ ಹೇಗಿರುತ್ತೆ, ಆ್ಯಂಡ್ ನನ್ನ ಡಿಗ್ರಿ ಫ್ರೆಂಡ್ಸ್, PU ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ನೋಡೋಣ ಯಾರ್ಯಾರು ಸಿಗ್ತಾರೆ ಅಂತ. ಬನ್ನಿ ಹೋಗೋಣ. ಬನ್ನಿ. ಯಾರೆಲ್ಲ ಜರ್ನಿ ಮಾಡೋದಕ್ಕೆ ನಂತರನೇ ಟ್ರೈನ್ನ ಪ್ರಿಫರ್ ಮಾಡ್ತೀರಾ? ಹೌದು, ನೀವೆಲ್ಲ ಕರೆಕ್ಟಾಗೇ ಮಾಡ್ತಿದ್ದೀರಾ. ಯಾಕಂದರೆ ಟ್ರೈನ್ ಜರ್ನಿ ಕಂಫರ್ಟಬಲ್ ಆಗಿರುತ್ತೆ, ಹೊಸ ಹೊಸ ಪರಿಚಯಗಳಾಗುತ್ತೆ, ಚೆನ್ನಾಗಿ ಹರಟೆ ಹೊಡಿಬೋದು, ಹಾಗೆ ಕೂತು ಕೂತು ಬೇಜಾರಾದರೆ ಅಲ್ಲೇ ಓಡಾಡ್ಲೂಬೋದು. ನನಗಂತೂ ನಮ್ಮೂರವರೇ ಬೇಕು ಮಾತಾಡೋದಕ್ಕೆ ಟ್ರೈನಲ್ಲಿ. ಎಲ್ಲಾದರೂ ಹೊರಗಡೆ ಹೋದಾಗ ಅಂತ ಏನಿಲ್ಲ, ಯಾರೇ ಸಿಕ್ಕಿದ್ರೂ ಮಾತಾಡ್ತೀನಿ, ಚೆನ್ನಾಗಿ ಹರಟೆ ಹೊಡಿತೀವಿ. ಚೆನ್ನಾಗಿರುತ್ತೆ ಅಲ್ವಾ ಹೊಸ ಹೊಸ ಪರಿಚಯಗಳನ್ನ ಮಾಡ್ಕೊಳ್ಳೋದು. ಆ್ಯಂಡ್ ಕಾಫಿ ಆರ್ ಟೀ ಜೊತೆ ಮದ್ದೂರು ವಡೆ ತಿನ್ನೋದು. ಆ್ಯಂಡ್ ಸೀಸನಲ್ ಫ್ರೂಟ್ಸ್ ಆಗಿರೋವಂಥ ಹಲಸಿನ ಹಣ್ಣು, ಪಪ್ಪಾಯ ಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ ಬರ್ತಾ ಇರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಬ್ಲಾಗ್ಸ್ನ ಶೇರ್ ಮಾಡಿ. ಹಾಸನಕ್ಕೆ ಬಂದಾಯಿತು ಇವಾಗ. ಆ್ಯಂಡ್ ಇವತ್ತು ನಾನು ಗೃಹ ಪ್ರವೇಶಕ್ಕೆ ಬರೋದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಅತ್ತೆ. ಯಾಕಂದರೆ ತುಂಬ ದಿನದಿಂದ ರೆಡಿಯಾಗಿ ಜಂಬೂ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ. ಇವತ್ತು 4 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ ಮಾರ್ನಿಂಗು, ಆದರೆ 5:15 ಆಗ ನನಗೆ ಎಚ್ಚರನೇ ಆಗಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಅತ್ತೆ ಬಂದು 5:30ಗೆ ಎದ್ದು 6:30ಗೆ ಟ್ರೈನ್ ಇತ್ತು. ಅಷ್ಟು ಬೇಗ ಫಟಾಫಟ್ ಅಂತ ರೆಡಿಯಾಗಿ ಇವಾಗ ಹಾಸನ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಅಣ್ಣ ಬರ್ತಿದ್ದಾನೆ ಕರ್ಕೊಂಡು ಹೋಗೋಕ್ಕೆ. ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಆಮೇಲೆ ಗೃಹ ಪ್ರವೇಶ. ನೀವೇ ವಾವ್, ಸೋನು ಸೂಪರ್. ಹಾಂ, ವ್ಲಾಗ್ ಏನು ಇಷ್ಟು ಸಖತ್ತಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಮದುವೆ? ಯಾರು ಮದುವೆ? ಇನ್ನಿಬ್ಬರು ಫ್ರೆಂಡ್ಸ್ ನ್ಯೂಲಿ ಆ್ಯಡೆಡ್. ಇಲ್ಲಿ ವಿಡಿಯೋಗ್ರಾಫರ್ ಇದ್ದೀವಿ ಅಲ್ಲ, ವ್ಲಾಗರ್. ನಾನು ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೋಗಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ವೆಯ್ಟ್ ಮಾಡ್ತಿದ್ದ ಟಿಕೆಟ್. ಸೊ 5 ಮಿನಿಟ್ಸ್ ನಾನು ಅಲ್ಲಿರಬೇಕು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಹೇಳೋದನ್ನ ಮರ್ತಿದ್ದೆ ನಾನು. ಅದೇನಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಇವಾಗ ಫ್ರೀ ಆಫ್ ಕಾಸ್ಟ್. ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. ಯಾರಿಗೂ
ಮುಂದೆ ಅದಕ್ಕೂ ಚಾರ್ಜ್ ಮಾಡಿದ್ರು ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಫೋನ್ ಸ್ಟೋರೇಜ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಸೊ ಆದಷ್ಟು ಬೇಗ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸೊ ಬ್ಲಾಗ್ ಏನು ಮಾಡೋಣ, ಬಾಯ್.